ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಿರಗುಪ್ಪ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮತದಾನ ಪೂರ್ವ ಸಿದ್ಧತೆ ಕುರಿತು ಸಹಾಯಕ ಚುನಾವಣಾ ಅಧಿಕಾರಿ ಡಾಕ್ಟರ್ ತಿರುಮಲೇಶ್ ಅವರು ರವಿವಾರದಂದು ಸುದ್ದಿಗೋಷ್ಠಿ ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿ, ಮೇ 7ರಂದು ನಡೆಯುವ ಮತಗಟ್ಟೆಯಲ್ಲಿ ಅಗತ್ಯ ಮೂಲಭೂತ ಸೌಲಭ್ಯಗಳು ಆದ ವಿದ್ಯುತ್, ರ್ಯಾಂಪ್, ಶೌಚಾಲಯ, ಕುಡಿಯುವ ನೀರು ವ್ಯವಸ್ಥೆಯನ್ನ ಸೆಕ್ಟರ್ ಅಧಿಕಾರಿಗಳ ಮೂಲಕ ಹಾಗೂ ಸ್ಥಳೀಯ ಅಧಿಕಾರಿಗಳ ಮೂಲಕ ವ್ಯವಸ್ಥೆ ಮಾಡಿರುವ ಬಗ್ಗೆ ಮಾಹಿತಿ ಪಡೆಯಲಾಗಿದೆ. ಸಿರಗುಪ್ಪ ವಿಧಾನಸಭಾ ಕ್ಷೇತ್ರಕ್ಕೆ ನೇಮಕವಾಗಿರುವ ಜನರಲ್ ವೀಕ್ಷಣಾಧಿಕಾರಿಗಳು ಬಂದು ಚೆಕ್ಪೋಸ್ಟ್ ವ್ಯಾಪ್ತಿಯಲ್ಲಿ ಪರಿಶೀಲನೆ ನಡೆಸಿರುತ್ತಾರೆ. ನಮ್ಮಲ್ಲಿ ಮನೆ ಮನೆ ಮತದಾನಕ್ಕಾಗಿ 20 ಜನ ಅರ್ಜಿ ಸಲ್ಲಿಸಿದ್ದು, ಆಗಸ್ಟ್ 20 ಮತದಾರ ಮನೆಗೆ ತೆರಳಿ ಮತವನ್ನ ಸಂಗ್ರಹಿಸಿ ಅವುಗಳನ್ನು ಭದ್ರತಾ ಕೊಠಡಿಯಲ್ಲಿ ಇರಿಸಲಾಗಿದೆ. ತಾಲೂಕಿನಲ್ಲಿ 32 ಸೂಕ್ಷ್ಮ, 12 ಅತಿ ಸೂಕ್ಷ್ಮ ಮತಗಟ್ಟೆಗಳು ಇವೆ. ಚುನಾವಣೆಯ ಮತದಾನ ಕಾರ್ಯದಲ್ಲಿ ಪೊಲೀಸ್ ಹೊರತುಪಡಿಸಿ 1051 ಸಿಬ್ಬಂದಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಮತದಾರರು ಯಾವುದೇ ಆಮಿಷಗೊಳಗಾಗಬಾರದು. 228 ಮತಗಟ್ಟೆಗಳಿಗೆ ಮತಯಂತ್ರವನ್ನ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಬೇಗಿ ಭದ್ರತೆಯಲ್ಲಿ ಬಸ್ಗಳು, ಮಿನಿ ಬಸ್ಗಳು, ಜೀಪ್ಗಳ ಮೂಲಕ ತಲುಪಿಸಲಾಗಿದೆ. ಮತದಾನದ ದಿನದ ಬೆಳಿಗ್ಗೆ ಚುನಾವಣೆಗೆ 20 ಅಭ್ಯರ್ಥಿಗಳು ಸ್ಪರ್ಧಿಸಿರುವುದರಿಂದ ತಲಾ 3ರಂತೆ 60 ಅಣಕು ಮತವನ್ನ ಏಜೆಂಟ್ಗಳಿಂದ ಹಾಕಿಸಿ ಪ್ರದರ್ಶನ ಮಾಡಲಾಗುತ್ತೆ. ಸಂಜೆ ಮತದಾನ ಕೊನೆಗೊಂಡ ನಂತರ ಎಲ್ಲ ಇವಿಎಂ ಯಂತ್ರವನ್ನ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಕಾಲೇಜಿನಲ್ಲಿನ ಭದ್ರತಾ ಕೊಠಡಿಯ ಅಧಿಕಾರಿಗಳ ಸುಪರ್ದಿಗೆ ವಹಿಸಲಾಗುತ್ತೆ ಅಂತ ಹೇಳಿದರು. ಆರಂಭದಲ್ಲಿ ನಾವು 228 ಮತಗಟ್ಟೆಗಳ AMF ಅಂತ ಕರಿತೀವಿ, ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಅಂತ. ಅಗತ್ಯ ಮೂಲಭೂತ ಸೌಕರ್ಯಗಳಾದಂಥ ರ್ಯಾಂಪು, ವಿದ್ಯುತ್ತು, ಶೌಚಾಲಯ, ಕುಡಿಯುವ ನೀರು, ನೆರಳು ಇವೆಲ್ಲ ಇರುವಿಕೆ ಬಗ್ಗೆ ಎಲ್ಲ ಸೆಕ್ಟರ್ ಅಧಿಕಾರಿಗಳ ಮೂಲಕ, ನಮ್ಮ ಗ್ರಾಮ ಸಹಾಯಕರ ಮೂಲಕ, ಗ್ರಾಮ ಆಡಳಿತಾಧಿಕಾರಿಗಳ ಮೂಲಕ ನಾವೆಲ್ಲ ಮಾಹಿತಿಗಳನ್ನು ಪಡೆದು ಸಣ್ಣ ಪುಟ್ಟ ದುರಸ್ತಿಗಳು ಮತ್ತು ಅಗತ್ಯ ಬೇಡಿಕೆ ಇದ್ದ ಕಡೆ ಈ ಸ್ಥಳೀಯ ಗ್ರಾಮ ಪಂಚಾಯತ್ ಇರ್ಬೋದು, ಅರ್ಬನ್ ಲೋಕಲ್ ಬಾಡೀಸ್ ಮೂಲಕ ಅವನ್ನೆಲ್ಲ ಸರಿ ಮಾಡಿಸಿದ್ದಾರೆ. ಸೊ AMF ಸಂಬಂಧಪಟ್ಟಾಗೆ ಯಾವುದೇ ಸಮಸ್ಯೆಗಳಿಲ್ಲ. ನಮಗೆ ಅಲರ್ಟ್ ಆಗಿರುವಂಥ ಜನರಲ್ ಅಬ್ಸರ್ವರ್ ಕೂಡ ಬಂದು ಚೆಕ್ ಪೋಸ್ಟ್ಗಳನ್ನು ವೀಕ್ಷಣೆ ಮಾಡಿರ್ತಾರೆ ಮತ್ತು ಮತಗಟ್ಟೆಗಳನ್ನು ವೀಕ್ಷಣೆ ಮಾಡಿರ್ತಾರೆ. ಮತ್ತು ಅದರಲ್ಲಿ ವಿಶೇಷ ಮತಗಟ್ಟೆಗಳು ಅಂತೇಳಿ ಸಖಿಗಳು ಇರ್ಬೋದು, PWD ಇರ್ಬೋದು, ಈ ಥರದ ಬೂತ್ಗಳನ್ನ ವೀಕ್ಷಣೆ ಮಾಡಿ ಹೋಗಿದ್ದಾರೆ. ನಮ್ಮಲ್ಲಿ ಮನೆ ಮನೆ ಮತದಾನ ಅಂತ ಹೇಳಿ 20 ಮತದಾರರು ಬೇಡಿಕೆ ಸಲ್ಲಿಸಿದ್ರು. ಆ 20 ಮತದಾರರ ಮನೆಗಳಿಗೆ ಹೋಗಿ ಮತ ಚಲಾವಣೆ ವ್ಯವಸ್ಥೆಕೊಂಡು ಬಂದು ಅವನ್ನ ಸ್ಟ್ರಾಂಗ್ ರೂಮಲ್ಲಿ ಇಡಲಾಗಿದೆ. ಒಂದು PU ಬದಲಾಗಿ ಬ್ಯಾಲೆಟ್ ಯೂನಿಟ್ ಎರಡೇ ಇರ್ತವೆ. ಏಕೆಂತಂದರೆ 15ರ ಒಳಗೆ ಅಭ್ಯರ್ಥಿಗಳಿದ್ದರೆ ಒಂದು ಬ್ಯಾಲೆಟ್ ಯೂನಿಟ್ ಬರುತ್ತೆ. 15ಅನ್ನು ಮೀರಿದ್ರೆ 2 ಬ್ಯಾಲೆಟ್ ಯೂನಿಟ್ ಬರುತ್ತೆ. ನಮ್ಗೆ ಗೊತ್ತಿದ್ದಾಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ 19 ಜನ ಅಭ್ಯರ್ಥಿಗಳಿರ್ತಾರೆ. ನೋಟಾ ಸೇರಿ 20 ಅಭ್ಯರ್ಥಿಗಳಿಗೆ ನಾವು ಬ್ಯಾಲೆಟ್ ಪೇಪರ್ ಸೆಟ್ ಮಾಡಿದಾಗ ಅದು 2 ಬ್ಯಾಲೆಟ್ ಪೇಪರ್ಗಳು ಬರ್ತದೆ. ಹಾಗಾಗಿ 2 ಬ್ಯಾಲೆಟ್ ಯೂನಿಟ್ಗಳನ್ನು ಬಳಸುತ್ತೇವೆ. ಒಟ್ಟಾರೆ ನಮ್ಮಲ್ಲಿ 228 ಕ್ಷೇತ್ರಗಳಿಗೆ 2 ಬ್ಯಾಲೆಟ್ ಯೂನಿಟ್ಟು ಪ್ಲಸ್ ನಮಗೆ ರಿಸರ್ವ್ ಸೇರಿ 560 ಬ್ಯಾಲೆಟ್ ಯೂನಿಟ್ಗಳು ಬಂದಿದ್ದಾವೆ. ಮತ್ತು 345 ಕಂಟ್ರೋಲ್ ಯೂನಿಟ್ಗಳು ಬಂದಿದ್ದಾವೆ. 314 VVPATಗಳು ಬಂದಿದ್ದಾವೆ. ಇವುಗಳನ್ನೆಲ್ಲ ಕಮಿಷನಿಂಗ್ ಮಾಡಿ, ಅಂದರೆ ಬ್ಯಾಲೆಟ್ ಪೇಪರ್ಗಳನ್ನು ಅಳವಡಿಸಿ ಕ್ಯಾಂಡಿಡೇಟ್ ಸೆಟ್ ಮಾಡಿ ಭದ್ರತಾ ಕೊಠಡಿಯಲ್ಲಿ ಈಗಾಗಲೇ ಇರಿಸಿದ್ದೇವೆ. ನಿಯಮಾನುಸಾರ ಪೊಲೀಸ್ ಸಿಬ್ಬಂದಿ ಕಾವಲಿರ್ತಾರೆ. ನಾಳೆ 7 ಗಂಟೆಗೆ ಆ ಭದ್ರತಾ ಕೊಠಡಿಗಳನ್ನು ಓಪನ್ ಮಾಡುವಂಥ ಕಾರ್ಯ ಆಗ್ತದೆ. 8 ಗಂಟೆ ಮೇಲೆ ಎಲ್ಲ ಮತಗಟ್ಟೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸ್ತಾರೆ. ಅವರನ್ನು ಕೊಠಡಿಗಳಿಗೆ ಅಲಾಟ್ ಮಾಡಿದ್ದೇವೆ. ಮತ ಎಣಿಕೆ ಸಿಬ್ಬಂದಿಗೆ ತರಬೇತಿಗಳನ್ನು ಕೊಟ್ಟಿದ್ದೇವೆ. ಮತ ಎಣಿಕೆ ಸಿಬ್ಬಂದಿಗಳು ನಮಗೆ ಈ ಬಾರಿ ಬಳ್ಳಾರಿ ಮತ್ತು ಸಂಡೂರಿಂದ ಬಹುತೇಕ ಜನ ಬಂದಿದ್ದಾರೆ. ಸಿರುಗುಪ್ಪದ ಏನು ಮತ ಎಣಿಕೆ ಮತದಾರ ಸಿಬ್ಬಂದಿಗಳಿದ್ದಾರೆ, ಈ ಸಿರುಗುಪ್ಪ ತಾಲೂಕಿನ ಮತದಾರರಾಗಿರೋರನ್ನೆಲ್ಲ ಕೂಡ ಬೇರೆ ತಾಲೂಕಿಗೆ ಯೋಜನೆ ಮಾಡಲಾಗಿದೆ. ಇಲ್ಲಿ ಕೇವಲ ಮಹಿಳಾ ಮತದಾರ ಸಿಬ್ಬಂದಿಗಳಿಗೆ ಮಾತ್ರ ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಅವರ ಮತದಾನಕ್ಕೂ ಕೂಡ VOED ಅನ್ನುವಂಥ ಪದನಾಮದಡಿ, ವೋಟರ್ಸ್ ಆನ್ ಎಲೆಕ್ಷನ್ ಡ್ಯೂಟಿ ಅನ್ನೋ ಪದನಾಮದಡಿ ಮತಗಟ್ಟೆ ಅಧಿಕಾರಿಗಳಿಗೆ ಯಾರಿಗೆ
ಪೋಸ್ಟಲ್ ಬ್ಯಾಲೆಟ್ ಅಂಚೆ ಮತಪತ್ರ ಅಗತ್ಯ ಇರ್ತದವ್ರಿಗೆ ಅಂಚೆ ಮತಪತ್ರ ವಿತರಿಸಲಾಗಿದೆ. ಅಂಚೆ ಮತಪತ್ರ ಪಡ್ಕೊಂಡವ್ರಿಗೆ ಮನೆ 1ನೇ ತಾರೀಕಿಂದ ಮತದಾನದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. 1ನೇ ತಾರೀಕು ಅಲ್ಲಿ ವಿವೇಕಾನಂದ PU ಕಾಲೇಜಿಂದ ನಡೆದಂಥ ತರಬೇತಿ ಸಂದರ್ಭದಲ್ಲಿ ಮತದಾನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. 301 ಮತದಾರರು ಮತ ಚಲಾವಣೆ ಮಾಡಿದ್ರು. ಮಾರನೇ ದಿನ 5 ಜನ ಮತ ಚಲಾವಣೆ ಮಾಡಿದ್ರು. ಮತ್ತು ನಿನ್ನೆ ಮತ್ತು ಇವತ್ತು ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿಯ ಗಾಂಧಿ ಭವನದ ವ್ಯವಸ್ಥೆ ಮಾಡಲಾಗಿದೆ. ಬಳ್ಳಾರಿಯ ಮತ್ತು ಶಿವಮೊಗ್ಗದ ಮತದಾರರಾಗಿದ್ದು ಇಲ್ಲಿಗೆ ಮತದಾನದ ಕೆಲಸದ ಮೇಲೆ ಬರುವಂಥ ಮತಗಟ್ಟೆ ಅಧಿಕಾರಿಗಳು ನಿನ್ನೆ ಮತ್ತು ಇವತ್ತು ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಎಸೆನ್ಷಿಯಲ್ ಸರ್ವಿಸ್ ವೋಟರ್ಸ್ ಸೇವಾ ಮತದಾರರು ಅಂತೇಳಿ ಅಗತ್ಯ ಸೇವಾ ಇಲಾಖೆಗಳಲ್ಲಿ ಇಷ್ಟು ಕೆಲಸ ಮಾಡ್ತಾ ಇರುವಂಥ ಈ ಕ್ಷೇತ್ರದ ಮತದಾರರಿಗೆಲ್ಲ ಕೊಪ್ಪಳ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ 3 ದಿನಗಳ ಕಾಲ ಮತದಾನ ವ್ಯವಸ್ಥೆ ಮಾಡಿಕೊಡಲಾಗಿದ್ದು 1ನೇ ತಾರೀಕಿನಿಂದ 3ನೇ ತಾರೀಕು ಆ ಅಗತ್ಯ ಸೇವಾ ಇಲಾಖೆಗೆ ಒಳಪಡುವಂಥ ಎಲ್ಲ ಮತದಾರರು ಹೋಗಿ ಮತ ಚಲಾವಣೆ ಮಾಡಿದ್ದಾರೆ. ಇನ್ನು ನಾಳೆ ಮುಖ್ಯವಾಗಿ ವಿವೇಕಾನಂದ ಪಬ್ಲಿಕ್ ಶಾಲೆ ಏನಿದೆ ಅಲ್ಲಿ ಮಸ್ಟರಿಂಗ್ ಕಾರ್ಯಕ್ಕೆ ನಾವೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದೇವೆ. ಸುಮಾರು 18 ಕೊಠಡಿಗಳಲ್ಲಿ 21 ಸೆಕ್ಟರ್ಗಳಿಗೆ 21 ಸೆಕ್ಟರ್ ಅಧಿಕಾರಿಗಳ ತಂಡ 228 ಮತಗಟ್ಟೆಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನು ಕೊಡ್ತಾ ಇದ್ದೇವೆ. ಯಾವ ಊರಿಗೆ ಹೋಗಬೇಕು ಅಂತ ಗೊತ್ತಾಗುತ್ತೆ. ಅವನ್ನೆಲ್ಲ ಕೂರಿಸಿದ ಮೇಲೆ ಮೊದಲ 1 ಗಂಟೆ ನಮ್ಮ ಸೆಕ್ಟರ್ ಆಫೀಸರ್ಸು ಮತಗಟ್ಟೆಗೆ ತಲುಪಿದ ನಂತರ ಮತಗಟ್ಟೆ ಅಧಿಕಾರಿಗೆ ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನು ತಿಳಿದು ಕೊಡ್ತಾರೆ. ತದನಂತರ ಕೊಡಬೇಕಾದಂಥ ಎಲ್ಲ ಕವರ್ಗಳು, ಫಾರಮ್ಗಳು, ಟೆಂಡರ್ ಮತದಾನಕ್ಕೆ ಬೇಕಾದಂಥ ಬ್ಯಾಲೆಟ್ ಪೇಪರ್ಗಳು, ಹೀಗೆ ಎಲ್ಲ ಸಾಮಗ್ರಿಗಳನ್ನು ಇಂಡೆಲಿಬಲ್ ಇಂಕು, ಬಾಣದ ಗುರುತಿನ ರಬ್ಬರ್ ಸ್ಟ್ಯಾಂಪು, ಅನೇಕ ಬಾಕ್ಸುಗಳನ್ನ ಅವ್ರು ಕೊಡಬೇಕಾಗಿದೆ, ಕೊಡ್ತಾರೆ. ತದನಂತರ EVM ಮಿಷನ್ಗಳು ಕೊಡ್ತಾರೆ. ಒಂದೊಂದು ಮತಗಟ್ಟೆಗೆ 4 ಯಂತ್ರಗಳಿರ್ತವೆ. 2 ಬ್ಯಾಲೆಟ್ ಯೂನಿಟು, 1 ಕಂಟ್ರೋಲ್ ಯೂನಿಟು, 1 VVPAT, ಇಷ್ಟು ಸೇರಿ 4 ಘಟಕಗಳನ್ನು ಅವರು ತಗೊಂಡು ಹೋಗಬೇಕಾಗುತ್ತೆ. ಈಗಾಗಲೇ ರೂಟ್ಗಳನ್ನೆಲ್ಲ ಮಾಡಿದ್ದೇವೆ. ಇವತ್ತು ಸಂಜೆ ಆ ರೂಟ್ಗಳಿಗೆ ಹೋಗಬೇಕಾದಂತೆಲ್ಲ ಬಸ್ಸುಗಳು, ಜೀಪ್ಗಳು, ಮಿನಿ ಬಸ್ಸುಗಳು ಎಲ್ಲ ಕಾಲೇಜು ಆವರಣಕ್ಕೆ ನಮ್ಮ ಸುಪರ್ದಿಗೆ ಬರ್ತವೆ. ನಾಳೆ ಹೆಚ್ಚು ಕಡಿಮೆ ಎಲ್ಲರೂ ಬಂದು ಸೆಟ್ಲ್ ಆಗಲಿಕ್ಕೆ ಒಂದು 10 ಗಂಟೆ ಆಗ್ಬೋದು. 9 ಗಂಟೆ ಬಿಟ್ಟಿರ್ತೀವಿ, 10 ಗಂಟೆ ಆಗುತ್ತೆ ಬರಲಿಕ್ಕೆ. ಎಲ್ಲರಿಗೂ ಹಾಜರಾತಿ ತೊಗೊಂಡಾದ್ಮೇಲೆ 1 ಗಂಟೆ ಬ್ರೀಫಿಂಗ್ ಆದಮೇಲೆ ಮೆಟೀರಿಯಲ್ ಕೊಡೋಕ್ಕೆ ಶುರು ಮಾಡಿದ್ರು. ಒಂದು 12-12ವರೆಗೂ ಮೆಟೀರಿಯಲ್ ಕೊಡೋ ಕೆಲಸ ಆಗುತ್ತೆ. ಬಟ್ ಅವರೆಲ್ಲ ಬಂದಾಗ ತಿಂಡಿ ವ್ಯವಸ್ಥೆ ಮಾಡ್ತೇವೆ, ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡ್ತೇವೆ. ಊಟ ಮಾಡ್ಕೊಂಡ ನಂತರ ಅವರವರ ಬಸ್ಗಳಿಗೆ ಕಟ್ಟಿ ಅವರ ಊರಿಗೆ ತರುತ್ತಾರೆ. ಮತ್ತು ಅಲ್ಲಿ ಮತಗಟ್ಟೆನಲ್ಲಿ ಅವ್ರು ಹೋದ ತಕ್ಷಣ ಅವ್ರಿಗೆ ಎಲ್ಲ ವೆಲ್ಫೇರ್ ನೋಡ್ಕೊಡಕ್ಕೆ ರೂಢಿ ಇರ್ತಾರೆ. ಡಿಮೋಷನ್ ಕಾರ್ಯ ಆಗಬೇಕು. ಅದರ ನಂತರ ಎಲ್ಲ EVMಗಳನ್ನು ಪೊಲೀಸ್ ಪ್ರೊಟೆಕ್ಷನ್ಗೆ ನಾವು ಕೊಪ್ಪಳದ ರವಿಸಿದ್ದೇಶ್ವರ ಕಾಲೇಜು ಆವರಣದಲ್ಲಿ ನಿರ್ಮಾಣ ಮಾಡಿದಂಥ ಸ್ಟ್ರಾಂಗ್ ರೂಮ್ಗೆ ತೊಗೊಂಡು ಹೋಗ್ತೇವೆ. ಮತ್ತು 4 ಜೂನ್ಗೆ ಮತ ಎಣಿಕೆ ಇರುತ್ತೆ. ಅಲ್ಲಿ ತನಕ ನಾವು ಪೊಲೀಸ್ ಇಲಾಖೆಗೆ ಹಸ್ತಾಂತರ ಮಾಡ್ತೇವೆ. ಅವರ ಸುಪರ್ದಿಯಲ್ಲಿ ನಮ್ಮ ಸುಪರ್ದಿ ಬರೋದೇ ಮತ್ತು 4 ಜೂನ್ಗೆ. ಇದಿಷ್ಟು ನಮ್ಮ ಕಡೆಯಿಂದ ಇರುವಂಥ ಸಿದ್ಧತಾ ಕಾರ್ಯ. ಒಂದೇನೆಂದರೆ 85 ವರ್ಷ ಮೇಲ್ಪಟ್ಟು ಅವ್ರು 13 ಜನ ಇದ್ದರು, 13 ಜನ ಒಟ್ಟಾಗಿದೆ. ಇನ್ನು ಅಂಗವೈಕಲ್ಯ PWD ಅವರು 7 ಜನ ಇದ್ದರು, ಅವರು 7 ಜನ ಮತ ಚಲಾಯಿಸಿದ್ರು. 20 ವೋಟ್ ಆಗಿದೆ. 18ರಲ್ಲಿ ಒಬ್ಬರು ಡೆತ್ ಆಗಿದೆ. ಅದೊಂದು ಆಗಿದೆ. 18ರಲ್ಲಿ 17 ಜನ ವೋಟ್ ಆಗಿದೆ. 13 ಮೈನಸ್ ಒಬ್ಬರು ಡೆತ್ ಆಗಿದೆ. 95 ವರ್ಷ ನಾಡಿದ್ದು ಬೆಳಗ್ಗೆ 7 ಗಂಟೆಗೆ ಮತದಾನಕ್ಕೆ ಸಿದ್ಧತೆ ಆಗಬೇಕು. ಆ ಸಂಬಂಧ 7ನೇ ತಾರೀಕು ಬೆಳಗಿನ ಜಾವ 5ವರೆಗೆ ಅಣುಕು ಮತದಾನ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತಾರೆ. ಆ ಅಣುಕು ಮತದಾನ ಸಂದರ್ಭದಲ್ಲಿ ಆಯಾ ಪಕ್ಷಗಳ ಕಡೆಯಿಂದ, ಅಭ್ಯರ್ಥಿಗಳ ಕಡೆಯಿಂದ ಪೋಲಿಂಗ್ ಏಜೆಂಟ್ಗಳು ಇರಬೇಕು ಅನ್ನೋ ಮಾಹಿತಿಯನ್ನು ನಾವು ಮತಗಟ್ಟೆ ಅಧಿಕಾರಿ ಇದ್ದೇವೆ. ಆದರೆ ಯಾಕೆಂದರೆ ಪೋಲಿಂಗ್ ಏಜೆಂಟ್ ಕಡ್ಡಾಯ ಏನಲ್ಲ, ಇದ್ದರೆ ಒಳ್ಳೆಯದು. ಇದ್ದರೆ ಅವ್ರ ಸಮ್ಮುಖದಲ್ಲಿ ಮಾಡಿ ಅವ್ರ ಹಿಂದೆ ನೀವೇ ಮಾಡಿ ಅಂತ ಹೇಳಿದ್ದೇವೆ.
ಅಣಕು ಮತದಾನದಲ್ಲಿ ನಿಯಮ ಏನು ಹೇಳುತ್ತೆ ಅಂದರೆ ಮಿನಿಮಮ್ 50 ವೋಟ್ ಹಾಕಬೇಕು, ಪ್ರತಿ ಕ್ಯಾಂಡಿಡೇಟ್ಗೆ ಈಕ್ವಲ್ ಆಗಿ ಹಾಕಬೇಕು ಅಂತ ಇರೋದ್ರಿಂದ ನಮ್ಮಲ್ಲಿ 20 ಕ್ಯಾಂಡಿಡೇಟ್ಗಳಾಗ್ತಾರೆ ನೋಟಾ ಸೇರಿ 50 ಹಾಕಲೇಬೇಕು. ಆದರೆ 50ನ್ನು ಡಿವೈಡ್ ಮಾಡೋಕ್ಕಾಗಲ್ಲ ಅಂತೇಳಿ 60 ಮಿನಿಮಮ್ ಹಾಕಬೇಕು ಅಂತ ಹೇಳಿದ್ದಾರೆ. ಪ್ರತಿ ಅಭ್ಯರ್ಥಿಗೆ ನೋಟಾ ಸೇರಿ 3 ಮತ ಹಾಕಿದ್ರೆ 60 ಆಗ್ತವೆ. ಇದನ್ನು ನಿಯಮಾನುಸಾರ ಮಾರ್ಕ್ಪೋಲ್ ಅದಕ್ಕೊಂದು ಪ್ರೋಟೋಕಾಲ್ ಇದೆ, ಅದನ್ನೆಲ್ಲ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕಳಿಸಿದ್ದಾರೆ. ಅಭ್ಯರ್ಥಿಗಳಿದ್ರೆ ಏಜೆಂಟ್ಗಳಿದ್ರೆ ಅವ್ರು ಸಹಿ ತೊಗೊಂಡು ಮಾರ್ಕ್ಪೋಲ್ ಸರ್ಟಿಫಿಕೇಟ್ ಸಿದ್ಧ ಮಾಡ್ತಾರೆ. ವಿವಿಪ್ಯಾಟ್ನ VVMಗಳನ್ನ ಎಲ್ಲ ಸಿದ್ಧ ಮಾಡಿ 7 ಗಂಟೆಗೆ ಆ್ಯಕ್ಚುಲ್ ಮತದಾನ ಶುರುವಾಗುತ್ತೆ. ಇದುವರೆಗಿನ ನಿಯಮದ ಪ್ರಕಾರ ಸಂಜೆ 6 ಗಂಟೆಗೆ ಮತ ಕ್ಲೋಸ್ ಆಗಬೇಕು. ಮತ್ತು ಈ ಬೆರಳಿಗೆ ತೋರು ಬೆರಳಿಗೆ ಶಾಯಿ ಹಾಕೋದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದಿಷ್ಟು ಆದಮೇಲೆ ಡಿಮಲ್ಟಿಂಗ್ಗೆ ಅಲ್ಲೇ ವ್ಯವಸ್ಥೆ ಮಾಡ್ಕೊಂಡಿರ್ತೇವೆ. 6:30 ಗಂಟೆ ನಂತರ ಡಿಮಲ್ಟಿಂಗ್ಗೆ ನಾವು ನಿರೀಕ್ಷೆ ಮಾಡ್ತೇವೆ. ಇದೇ ವೇಳೆ ತಹಶೀಲ್ದಾರ್ ಶಂಶಾಲಂ ಇದ್ದರು. ಹೊಂದೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.